ಯಳಂದೂರು ತಾಲೂಕಿನ ಕೆಸ್ತೂರು ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಕಾಂಪೌಂಡ್ ಸಮೀಪ ವಿದ್ಯುತ್ ಕಂಬಗಳು ಶಾಲಾ ಆವರಣದ ಕಡೆಗೆ ಬಾಗಿ ನಿಂತಿದ್ದು ಮೇಲ್ಭಾಗದಲ್ಲಿ ಹಾದು ಹೋಗಿರುವ ವಿದ್ಯುತ್ ತಂತಿ ಜೋತು ಬಿದ್ದಿರುವುದು ಭಾರೀ ಅನಾಹುತದ ಭೀತಿಯನ್ನ ಹುಟ್ಟುಹಾಕಿದೆ. ಈ ಬೆಳವಣಿಗೆಯಿಂದ ವಿದ್ಯಾರ್ಥಿಗಳ ಸುರಕ್ಷತೆ ಬಗ್ಗೆ ಪೋಷಕರಲ್ಲಿ ತೀವ್ರ ಆತಂಕ ಮನೆ ಮಾಡಿದೆ. ಶಾಲೆಯ ಆವರಣದೊಳಗೆ ಬಳಕೆಯಿಲ್ಲದ ಒಂದು ಕಟ್ಟಡವಿದ್ದು ಅದರ ಮೇಲ್ಭಾಗದ ಮೂಲಕ ಹಾದು ಹೋಗಿರುವ ವಿದ್ಯುತ್ ತಂತಿ ಅಪಾಯಕಾರಿಯಾಗಿ ತೂಗಿ ಬಿದ್ದಿದೆ. ಕಟ್ಟಡದ ಪಕ್ಕದಲ್ಲೇ ನೇರಳೆ ಮರವಿರುವುದರಿಂದ ವಿದ್ಯಾರ್ಥಿಗಳು ಹಣ್ಣು ಕೀಳಲು ತಡೆಗೋಡೆ ಏರಿ ಅಲ್ಲಿಂದ ಕಟ್ಟಡದ ಮೇಲಕ್ಕೆ ಹತ್ತುವ ಸಾಧ್ಯತೆ ಹೆಚ್ಚಿದೆ. ಇಂತಹ ಸಂದರ್ಭದಲ್ಲಿ ಜೋತು ಬಿದ್ದಿರುವ ವಿದ್ಯುತ್ ತಂತಿ ಯಾವುದೇ ಕ್ಷಣದಲ್ಲಿ ದುರಂತಕ್ಕೆ ಕಾರಣವಾಗಬಹುದು ಎಂಬ ಆತಂಕ ವ್ಯಕ್ತವಾಗಿದೆ. ತಾಲೂಕಿನಲ್ಲಿಯೇ ಅತಿ ಹೆಚ್ಚು ವಿದ್ಯಾರ್ಥಿಗಳನ್ನು ಹೊಂದಿರುವ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಕೆಸ್ತೂರು ಶಾಲೆಯೂ ಒಂದಾಗಿದ್ದು ಇಲ್ಲಿ ನೂರಾರು ವಿದ್ಯಾರ್ಥಿಗಳು ದಿನನಿತ್ಯ ಓಡಾಡುತ್ತಾರೆ. ಆದರೂ ಶಾಲೆಯ ಸುರಕ್ಷತೆಗೆ ಧಕ್ಕೆ ಉಂಟು ಮಾಡುತ್ತಿರುವ ಈ ಗಂಭೀರ ಸಮಸ್ಯೆ ಇನ್ನೂ ಪರಿಹಾರವಾಗಿಲ್ಲ ಎಂಬುದು ಪೋಷಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಕೆಸ್ತೂರು ಪ್ರೌಢಶಾಲೆ ಮುಂಭಾಗ ಆವರಣದಲ್ಲಿ ಕಾಂಪೌಂಡ್ ಮುಂಭಾಗದಲ್ಲಿರುವ ವಿದ್ಯುತ್ ಕಂಬಗಳು ಜೋತು ಬಿದ್ದಿರುವ ಕಾರಣದಿಂದ ಅನೇಕ ಅನಾಹುತಗಳು ಕಾರಣ ಆಗ್ತಿದೆ. ಅದರಿಂದ ಚೆಸ್ಕಾಂ ಇಲಾಖೆಗೆ ತುಂಬ ಸಾರಿ ದೂರು ನೀಡಿರುವುದರಿಂದ ಅವರು ಏನೇ ಕ್ರಮಗಳನ್ನು ಕೈಗೊಂಡಿಲ್ಲ. ಇಷ್ಟು ದಿನಗಳಿಂದ ತುಂಬ ದಿನಗಳಾಗಿದೆ ನಾವು ಹೇಳಿ, ಆದರೂ ಕೂಡ ಇನ್ನೂ ಯಾವುದೇ ಕ್ರಮಗಳನ್ನು ಕೂಡ ಅವರು ಅನುಸರಿಸಿಲ್ಲ. ಮತ್ತು ಏನಂದರೆ ಒಂದು ಬಾರಿ ಒಂದು ಹುಡುಗನಿಗೆ ಆಲ್ರೆಡಿ ಇದಾಗಿದೆ, ಏನೋ ಅಪಘಾತ ಸಂಭವಿಸಿದೆ. ಆದರೂ ಕೂಡ ಏನು ಹೆಂಗೆ ಅನ್ನೋದು ಬಂದು ಕೂಡ ಒಂದು ಸಾರಿನೂ ನೋಡಿಲ್ಲ. ಮತ್ತು ಅದು ಹೇಗಿದೆ ಹಂಗೆ ಇದೆ, ಏನು ಕೂಡ ಕಂಬಗಳನ್ನಾಗಲಿ ಇಲ್ಲ ಮೇಲ್ಗಡೆ ವೈರುಗಳನ್ನಾಗಲಿ ಯಾವುದೂ ಕೂಡ ಚೇಂಜ್ ಮಾಡಿಲ್ಲ. ಇದ್ರ ಬಗ್ಗೆ ಅತಿ ಬೇಗ ಕ್ರಮ ಕೈಗೊಳ್ಳಬೇಕು ಅಂದ್ಬಿಟ್ಟು ನಾವು ಒತ್ತಾಯ ಮಾಡ್ತೀವಿ.